ಹಾಯ್ ಫ್ರೆಂಡ್ಸ್, ನಮಸ್ಕಾರ ರೀ. ಹೆಂಗಿದಿರಿ ಎಲ್ಲರೂ? ಮತ್ತೊಂದು ಸ್ಟೋರಿ ತೊಗೊಂಬಂದಿನಿ. ಕನ್ನಡ ಸ್ಟೋರಿ. ಅದು ನಿಮ್ದು 4th ಸ್ಟ್ಯಾಂಡರ್ಡ್ ಹಿಂದಿ ಟೆಕ್ಸ್ಟ್ ಬುಕ್ ಅಥವಾ ಕನ್ನಡ ಟೆಕ್ಸ್ಟ್ ಬುಕ್ ನೀವು ಸ್ಟೋರಿ ಕೇಳಿರ್ಬೋದು. ಬಟ್ ಇದನ್ನ ಹೇಳುವಂಥ ಒಂದು ರೀತಿ ಬೇರೆ ಥರ ಇತ್ತಂತಂದ್ರೆ ಕೇಳೋರ್ಗೆ ಭಾಳ ಚಂದ ಅನಿಸ್ತೈತಿ. ಸೊ ಲೆಟ್ ಅಸ್ ಸ್ಟಾರ್ಟ್ ದ ಸ್ಟೋರಿ. ಕನ್ನಡದಾಗ ಐತಿ. ಇದು ಆ್ಯಕ್ಚುಲಿ 5 ಮಂದಿ ಶಿಷ್ಯರು. ಅವ್ರ ಶಿಷ್ಯರದ ಸ್ಟೋರಿ. 5 ಜನ ಶಿಷ್ಯರ ಸ್ಟೋರಿ ಅದು. ಒಂದು 4-5 ಜನ ಶಿಷ್ಯರು ಕುಡ್ಕೊಂಡು ಏನ್ ಮಾಡ್ತಾರ ಅಂತಂದ್ರ, ಸ್ಟೂಡೆಂಟ್ಸ್ ಕುಡ್ಕೊಂಡು ಏನ್ ಮಾಡ್ತಾರಪ್ಪ ಅಂತಂದ್ರ, ಒಂದು ಗುರುವಿನ ಆಶ್ರಮಕ್ಕೆ ಹೋಗ್ತಾರಂತ. ಅವ್ರ ಗುರುಗಳು ಏನ ಕಲಿಸ್ತಿದ್ರಪ್ಪ ಅಂತಂದ್ರ, ಮೃತ ಸಂಜೀವನಿ ವಿದ್ಯೆ. ಅಂದ್ರ ಸತ್ತಾವನ್ ಹೆಂಗ್ ಬದುಕಿಸೋದು, ಆ ವಿದ್ಯೆಯನ್ನ ಹೇಳ್ಕೊಡ್ತಿದ್ರಂತ. ಅದಕ್ಕೆ ಇವ್ರ 4-5 ಜನ ಸೇರಿ ಆ ಮೃತ ಸಂಜೀವನಿ ವಿದ್ಯೆನ ಕಲಿಯಾಕ ಆ ಗುರುಗಳ ಕಡೆ ಹೋದ್ರಂತ. ಗುರುಗಳು ಎಲ್ಲಾ ಬರ್ಮಾಡ್ಕೊಂಡು ಶಿಷ್ಯರಿಗೆಲ್ಲ ಚಂದಗೆ ಓದ್ಬೇಕಪ್ಪ, ಇದು ಭಾಳ ಅಷ್ಟು ಈಸಿ ಇಲ್ಲ, ಭಾಳ ಟಫ್ ಇರ್ತೈತಿ. ಮತ್ತ ತಲಿ ಒಳಗ ಅದ್ರ ಬಗ್ಗೆನ ಯೋಚನೆ, ನಾ ಏನು ವಿದ್ಯೆ ಕಲಿಸ್ತೀನಿ ಅದ್ರ ಬಗ್ಗೆ ಹೆಚ್ಚಿನ ಇದನ್ನ ಏನಪ್ಪಾ ವಿದ್ಯಾಭ್ಯಾಸವನ್ನ ಮಾಡ್ಬೇಕು ನೀವು ಅಂತ ಹೇಳ್ತಾರಂತ. ಆಯ್ತ್ರಿ ಗುರುಗಳು ಅಂತ ಎಲ್ಲಾರು ಗುರುಗಳಿಗೆ ನಮಸ್ಕಾರ ಮಾಡಿ ಗುರುಗಳ ಪಾಠ ಚಾಲು ಮಾಡ್ತಾರಂತ. 1 ವಾರ ಆಕತ್ತಂತ, ನೋಡ್ತಾರಂತ. ಅದ್ರಾಗ 4 ಮಂದಿ ಬಹಳ ಶಾರ್ಪ್ ಇರ್ತಾರ, ಜಲ್ದಿ ತಲಿಗೆ ಹತ್ತಾಕತ್ತವ್ರಿ. ಗುರ್ಲಿಂಗ್ ಅಂತೇಳಿ ಒಬ್ಬ ವಿದ್ಯಾರ್ಥಿ, ಅದಕ್ಕೆ ಏನ್ ಹೇಳಿದ್ರು ತಲಿಗೆ ಹತ್ತಿರಂಗಿಲ್ಲ. ಅದಕ್ಕ ಗುರುಗಳು ಅವನ್ನ ಕರಿತಾರಂತ ಒಂದಿನ, 1 ವಾರ ಆದ್ಮೇಲೆ, ನೀ ಬಾ ತಮ್ಮ ಇಲ್ಲಂತೆ. ಹೇಳ್ರಿ ಗುರುಗಳ ನಮಸ್ಕಾರ. ನೋಡಪ್ಪ, ನಿನ್ನ ತಲಿಗಂತ್ರಿ ಏನು ಹತ್ತಂಗಿಲ್ಲ, ಈ ವಿದ್ಯೆ ನಿನ್ ತಲಿಗೆ ಹತ್ತಂಗಿಲ್ಲ. ನೀ ಒಂದ್ ಕೆಲಸ ಮಾಡ, ನೀನು ನಾ ನಾ ಏನ್ ಹೇಳ್ತಾನ ಅದನ್ನ ಆದಷ್ಟು ಕೆಲಸ ಮಾಡಿಬಿಡು, ನಿನಗೆ ಈ ವಿದ್ಯಾಭ್ಯಾಸ ಬ್ಯಾಡ ನಿನಗಂತ ಹೇಳ್ತಾರ. ಅದಕ್ಕೆ ಅವ್ನ ಗುರುಲಿಂಗ್ ಏನ್ ಮಾಡ್ತಿರ್ತಾನಂತಂದ್ರ, ಅವ್ನಿಗೇನು ಈ ಅಭ್ಯಾಸ ತಲಿಗೆ ಹತ್ತಿರಂಗಿಲ್ಲ. ಅವ ಗುರುಗಳ ಬಟ್ಟೆಗಳ, ಶಿಷ್ಯರ ಬಟ್ಟೆಗಳನ್ನ ಒಗೆಯೋದು, ಇಸ್ತ್ರಿ ಮಾಡೋದು, ಸಂತ್ಯಾಗ ಹೋಗಿ ಕಾಯಿಪಲ್ಲೆ ತರೋದು, ಬರೀ ಇಂಥವೆಲ್ಲ ಒಣ ಕೆಲಸ ಮಾಡ್ತಿರ್ತಾನೆ. ಗುರುಗಳ ಸೇವಾ ಮಾಡೋದು, ಶಿಷ್ಯರ ಸೇವಾ ಮಾಡೋದು, ಅವ್ ಇದನ್ನ ಮಾಡ್ತಾನಂತ. 15 ವರ್ಷ ಆಕತ್ತಂತ. ಮತ್ತ ಗುರುಗಳೆಲ್ಲ ತಮ್ಮ ಶಿಷ್ಯರನ್ನ ಕರೆದ ಹೇಳ್ತಾರಂತ, ಆತಪ್ಪ ಮತ್ತ ಎಲ್ಲಾ ಒಬ್ಬೊಬ್ಬರ ಬಂದ ಗುರುಗಳಿಗೆ ನಮಸ್ಕಾರ ಮಾಡ್ತಿರ್ತಾರಂತ. ಅವಾಗ ಗುರುಗಳೆಲ್ಲ ಹೇಳ್ತಾರಂತ, ಏನಪ್ಪಾ ಅಂತಂದ್ರ, ಆತಪ್ಪ ನಾ ಕಲಿಸಿದ ವಿದ್ಯೆಯನ್ನ ಚಂದಗೆ ಉಪಯೋಗ ಮಾಡಂತೇಳಿ ಎಲ್ಲರಿಗೂ ಆಶೀರ್ವಾದ ಮಾಡ್ತಿರ್ತಾರಂತ. ಅವಾಗ ಗುರುಲಿಂಗ ಬರ್ತಾನಂತ ಲಾಸ್ಟಿಗೆ. ಅವಾಗ ಗುರುಗಳು ಹೇಳ್ತಾರಂತ, ಆತ್ಮ ನೀ ಅಂತ ಏನ್ ಕಲೀಲಿಲ್ಲ, ಇದನ್ನ ಭಾರ ಬರೋದು, ಸಂತಿಗೆ ಹೋಗಿ ಕಾಯಿಪಲ್ಲೆ ತೊಗೊಂಬರೋದು, ಇಸ್ತ್ರಿ ತಿಕ್ಕೋದು, ಅದ ಏನ್ ಕಲಿತಿಲ್ಲ ಅದನ್ನ ಒಂದು ನೀನು ಉಪಜೀವನ ಮಾಡ್ಕೊಂಡ ನಿನ್ನ ಜೀವನವನ್ನ ಸಾಗಪ್ಪ ಅಂತ ಹೇಳಿ ಎಲ್ಲರಿಗೂ ಶಿಷ್ಯರು ಎಲ್ಲರೂ ಗುರುಗಳ ಕಾಲ್ ಮುಗಿದ ಒಂದ್ ಜಂಗಲ್ನಾಗ ಹೊಂಟಿರ್ತಾರಂತ. ಹೊಳ್ಳಿ ಮನಿಗೆ ಹೋಗ್ಬೇಕಲ್ಲ, ಆಶ್ರಮ ಜಂಗಲ್ದಾಗ ಇರ್ತೈತಿ. ಮನಿಗೆ ಜಂಗಲ್ದಾಗ ಹೋಗುವಾಗ, ಕಾಡ್ನ್ಯಾಗ ಹೋಗುವಾಗ ನೋಡ್ತಾರಂತ, ಮುಂದ ಒಂದ ಪ್ರಾಣಿ ಸತ್ತು ಬಿದ್ದಿರ್ತೈತಿ. ಅವಾಗ ಇವರು 4 ಮಂದಿ ಮೃತ ಸಂಜೀವನಿ ವಿದ್ಯೆಯನ್ನ ಕಲ್ತಿರ್ತಾರ. ಸತ್ತಾವ್ನ ಹೆಂಗ್ ಬದುಕಿಸ್ಬೇಕು, ಸತ್ತ ಪ್ರಾಣಿಗಳನ್ನ ಹೆಂಗ್ ಬದುಕಿಸ್ಬೇಕು ಅನ್ನೋದು ಕಲ್ತಿರ್ತಾರ ಇವ್ರ. ನಮ್ ಗುರುಗಳ ಕಲ್ಸಿದ್ದ ಇದ್ರ ಮ್ಯಾಲ ಪ್ರಯೋಗ ಮಾಡೋಣಪ್ಪ, ನಮ್ ಗುರುಗಳು ಕಲ್ಸಿದ ವಿದ್ಯೆಯನ್ನ ಇದ್ರ ಮ್ಯಾಲ ಪ್ರಯೋಗ ಮಾಡೋಣ ಅಂತ ಹೇಳ್ತಾರ. ಫಸ್ಟ್ ಒಬ್ಬ ಬರ್ತಾನಂತ, ನಾನು ಎಲುಬು ಜೋಡಿಸೋದ ಕಲ್ತೀನಿ, ಎಲುಬು ಜೋಡಿಸ್ತಾನ ಅಂತ ಹೇಳಿ ಟಕ 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 ಎಲುಬು ಜೋಡಿಸ್ತಾನಂತ. ಇನ್ನೊಬ್ಬ ಬರ್ತಾನಂತ, ಅವ ಒಂದ್ ಏನೋ ಕಲ್ತಿರ್ತಾನ, ಅವ ಅದನ್ನ ಮಾಡ್ತಾನಂತ. 3ನೇ ನಾವು ಬರ್ತಾನಂತ, ನನ್ಗ ಮಾಂಸ ಮಜ್ಜಿಗೆ ತುಂಬಾಕ್ ಬರ್ತೈತಿ, ಮತ್ತ ಮಾಂಸ ಮಜ್ಜಿಗೆ ತುಂಬ್ತೇನೆ ಅಂತ ಹೇಳಿ ಮಾಂಸ ಮಜ್ಜಿಗೆ
ಆ ತುಂಬ್ತಾನಂತ ನೋಡ್ತಾರಿ. ಶಿವ ಅದ, ಲಯನ್ ಶಿವ. 4ನೇ ನಾವು ಬರ್ತಾನಂತ. ಹೇ ನಾ ಇದಕ್ಕೆ ಜೀವ ತುಂಬ್ತೇನಂತೆ. ಗುರುಲಿಂಗ ಹೇಳಿದಂತ, ಏ ಹುಚ್ಚ ನನ್ನ ಮಗನೇ, ಇನ್ನು ಮುಂದುವರಿಬ್ಯಾಡ್ರಿ. ಶಿವಲೆ ಅದು ಕ್ರೂರ ಪ್ರಾಣಿ, ನಮ್ಮನ ತಿಂತತ್ಲೆ ಅದು. ಇನ್ನು ಮುಂದುವರಿಬ್ಯಾಡ್ರಿ, ಸಾಕ ನಿಮ್ ವಿದ್ಯೆ ನಿಮ್ ತೆಲಿಗ್ ಹತ್ತತಿ, ಸಾಕ ನಡ್ರಿ ಮುಂದ್ ಹೋಗೋಣ ಮನಿಗ್ ಅಂತ ಗುರುಲಿಂಗ ಹೇಳ್ತಾನ 4 ಮಂದಿ. ಹೇ ಅದೇನ್ ನಮ್ ತಿಂತತಿ, ನಾವ್ ಹುಡ್ಸೇವದನ್ನ, ಅದೇನ್ ನಮ್ದು ತಿಂತತಿ, ಸಾಯಿರ್ ಮಕ್ಕಳ್ರ ಅಂತೇಳಿ ಒಂದ್ ಗಿಡ ಏರ್ತಾನಂತ ಮ್ಯಾಲ ಗುರುಲಿಂಗ. 4ನೇ ನಾವು ಜೀವ ತುಂಬಿಸ್ಬೇಕಲ್ಲ ಆ ಶಿವಂಗ. ಓಂ ಭ್ರೀಂ ಕ್ಲೀಂ ಹೂಂ ಢಾಂ ಢೂಂ ಢುಸ್ ಅಂದ್ ಬಿಡ್ತಾನಂತ. ಎದ್ದು ಬಿಡ್ತದಂತ ಶಿವ. 8 ವರ್ಷ ಆಗಿತ್ತು ಸತ್ತು, ಹಸ್ಕೊಂಡ್ ಬಿಟ್ಟತಂತ. 4 ಮಂದಿ ನೋಡಿ ಹಾಯ್ತಂತ. 4 ಮಂದಿ ಖಲಾಸ್. ಗುರುಲಿಂಗ ಅಳ್ಕೋಂತ ಹೊಳ್ಳಿ ಮತ್ ಗುರುಗಳ ಕಡೆ ಬರ್ತಾನಂತ. ಗುರುಗಳ ಹಿಂಗಾತ್ರಿ, 4 ಮಂದಿ ಹೋಗ್ಬಿಟ್ರಿ, ಎಷ್ಟ್ ಹೇಳಿನ್ರಿ ಅವಕ್ಕ ಬ್ಯಾಡ್ರಿ ಅಂತ. ಎಷ್ಟ್ ಹೇಳಿನ್ರಿ, ಕೇಳಲ್ರಿ ನನ್ ಮಾತ. ಅದಕ್ ಗುರುಗಳು ಹೇಳ್ತಾರಂತ, ಹೌದಪ್ಪ, ಅವು ಕುಂತಲ್ಲೇ ಕುಂತ ಅಭ್ಯಾಸ ಕಲಿತ ಏನ ಹೊರಗಿನ ಪ್ರಪಂಚ ಜ್ಞಾನವನ್ನ ಬೆಳೆಸ್ಕೊಳ್ಳಿಲ್ಲ. ಅವ್ರದ್ದು ನಾಲೇಜು ನಿಂದು ಕಾಮನ್ ಸೆನ್ಸು ಅಂತ ಹೇಳಿ ಗುರುಗಳಕ್ಕ ಅವನ ಆಶೀರ್ವಾದ ಮಾಡಿ, ಆತಪ್ಪ ನೀ ಚಂದಗೆ ಬದುಕು ಅಂತ ಹೇಳಿ ಕಳಿಸ್ಬಿಡ್ತಾರ. ಸೊ ಈ ಒಂದ ಕಥೆಯ ನೀತಿ ಕತೆ ನೀವ ಕಮೆಂಟ್ ಮಾಡಿಬಿಡ್ರಿ ಏನಿದರ ಅರ್ಥ ಅನ್ನೋದು. ಓಕೆ, ಮತ್ತೊಮ್ಮೆ ಎಲ್ಲರಿಗೂ ಶುಭ ಸಂಜೆ, ನಮಸ್ಕಾರ.